ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಸದ್ಯ ದೇಶದಾದ್ಯಂತ ಇವತ್ತು ಪುಷ್ಪ 2 ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ಆಲ್ರೆಡಿ ಕೆಲವೊಂದು ಕಡೆ ಬಿಡುಗಡೆ ಆಗಿದೆ. ಬೆಂಗಳೂರಿನಲ್ಲಿ ಏನಿಲ್ಲ ಅಂತಂದ್ರೂ ಸರಿಸುಮಾರು 1300ಕ್ಕೂ ಹೆಚ್ಚು ಶೋಗಳಲ್ಲಿ ಈ ಸಿನಿಮಾ ಇವತ್ತು ಪ್ರದರ್ಶನಗೊಳ್ತಾ ಇದೆ. ಮಧ್ಯರಾತ್ರಿಯಿಂದನೇ ಮುಂಜಾನೆಯಿಂದಲೇ ಈ ಸಿನಿಮಾ ಇವತ್ತು ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳು ಕೊಟ್ಟಂತ ಶಾಕ್ಗೆ ಚಿತ್ರಮಂದಿರದ ಮಾಲೀಕರು ಹಾಗೇನೆ ಚಿತ್ರತಂಡ ಹಾಗೇನೆ ಹಂಚಿಕೆದಾರರಿಗೆ ಮುಖಭಂಗ ಆಗಿದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಅಷ್ಟಕ್ಕೂ ತಡರಾತ್ರಿ ಏನ್ ನಡೀತು, ಯಾವ ಕಾರಣಕ್ಕೆ ಶಾಕ್ ಕೊಟ್ಟಿರುವಂಥದ್ದು, ಆ ಶಾಕ್ನಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನವನ್ನು ಪಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಒಂದು ಭೇಟಿ ಕೊಟ್ಟು ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಟ ಅಲ್ಲು ಅರ್ಜುನ್ ನಟನೆಯ ಈ ಸಿನಿಮಾ ಹೆಚ್ಚು ಕಡಿಮೆ 2 ವರ್ಷಗಳಿಂದ ರೆಡಿಯಾದಂಥ ಈ ಸಿನಿಮಾ ಇವತ್ತು ದೇಶದಾದ್ಯಂತ ರಿಲೀಸ್ ಆಗಿದೆ. ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ರು ಈ ಸಿನಿಮಾ ನೋಡಬೇಕು ಅನ್ನೋಂಥದ್ದು. ಸೊ ನಮ್ಮ ಕನ್ನಡದಲ್ಲಿ ಒಂದು ಟಾಕ್ಸ್ ಎದ್ದಿತ್ತು, ನಾವು ಈ ಸಿನಿಮಾ ನೋಡಲ್ಲ ಅನ್ನೋಂಥದ್ದು. ಸೊ ಅದು ಯಾವ ಕಾರಣಕ್ಕೆ ಅನ್ನೋಂಥದ್ದನ್ನು ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದವರು ಏನಿದ್ದಾರೆ ಇವರೆಲ್ಲರೂ ಸೇರಿ ನಿನ್ನೆ ಜಿಲ್ಲಾಧಿಕಾರಿಗಳು ಹಾಗೇನೆ ಬೆಂಗಳೂರು ನಗರದ ಆಯುಕ್ತರು ಅಂದರೆ ಕಮಿಷನರ್ ಇವರಿಗೆ ಒಂದು ಲೆಟರನ್ನು ಬರೆದು ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾರೆ. ಹೆಚ್ಚು ಕಡಿಮೆ ಬೆಂಗಳೂರಿನಲ್ಲಿ ಶೋಗಳು ನಮ್ಮಲ್ಲಿ ಏನು ನಿಯಮ ಇದೆ ಅದಕ್ಕೆ ಉಲ್ಲಂಘನೆಯಾಗಿ ನಡೆದುಕೊಳ್ತಾ ಇದ್ದಾರೆ. ಅಂದರೆ ಚಲನಚಿತ್ರ ಪ್ರದರ್ಶನದ ನಿಯಮಗಳ ಪ್ರಕಾರ ಕರ್ನಾಟಕ ರಾಜ್ಯದ ಚಲನಚಿತ್ರ ಮಂದಿರಗಳಲ್ಲಿ ಮುಂಜಾನೆ 6 ಗಂಟೆಯ ಒಳಗೆ ಯಾವುದೇ ಚಿತ್ರಮಂದಿರಗಳಲ್ಲಿ ಚಿತ್ರಗಳನ್ನು ಪ್ರದರ್ಶಿಸುವಂತಿಲ್ಲ ಎಂಬ ರಾಜ್ಯ ಸರ್ಕಾರದ ಆದೇಶವಿದ್ದರೂ ಸಹ ಕರ್ನಾಟಕದ ಕೆಲ ಚಿತ್ರಮಂದಿರಗಳಲ್ಲಿ ಅವಧಿಗೂ ಮುನ್ನ ಚಿತ್ರ ಪ್ರದರ್ಶನಗೊಳ್ಳುತ್ತಿರುವುದು ಕಾನೂನು ಬಾಹಿರವಾಗಿರುತ್ತದೆ. ದಯಮಾಡಿ ಯಾವ ಚಿತ್ರಮಂದಿರಗಳು ಸರ್ಕಾರದ ಆದೇಶವನ್ನು ಉಲ್ಲಂಘಿಸುತ್ತಿದೆಯೋ ಅಂಥ ಚಿತ್ರಮಂದಿರಗಳ ವಿರುದ್ಧ ಹಾಗೆಯೇ ಚಿತ್ರಮಂದಿರದಲ್ಲಿ ಟಿಕೆಟ್ ದರವು ಮನಸೋ ಇಚ್ಛೆ ಅಂದರೆ 500 ರೂಪಾಯಿ, 1000 ರೂಪಾಯಿ, 1500 ರೂಪಾಯಿ ಈ ರೀತಿ ಇದೆ. ಸಾರ್ವಜನಿಕರಿಂದ ಈ ರೀತಿ ಹಣವನ್ನು ಪಡೆಯುತ್ತಿರುವಂತಹ ಚಿತ್ರಮಂದಿರಗಳ ವಿರುದ್ಧ ತಕ್ಷಣ ಕಾನೂನು ಕ್ರಮವನ್ನು ನೀವು ಕೈಗೊಳ್ಳಬೇಕು ಅಂತ ಒಂದು ಮನವಿ ಪತ್ರವನ್ನು ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಮಂಡಳಿಯಿಂದ ಕಳಿಸ್ಕೊಡ್ತಾರೆ. ಅದಾದ ಬಳಿಕ ತಡರಾತ್ರಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ, ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಮತ್ತೊಂದು ಪತ್ರ ಬರುತ್ತೆ ಹೊರಗಡೆಗೆ. ಅದು ಯಾರ್ಯಾರಿಗೆ ಅಂತಂದರೆ ಪೊಲೀಸ್ ಆಯುಕ್ತರು ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಲೆಟರ್ನ ಕಳಿಸ್ಕೊಡ್ತಾರೆ. ಬೆಂಗಳೂರಿನಲ್ಲಿ ಚಿತ್ರಮಂದಿರಗಳು ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಿತ್ರಮಂದಿರಗಳಲ್ಲಿ ನಿಗದಿತ ಸಮಯವಲ್ಲದೆ ಇತರೆ ಸಮಯದಲ್ಲೂ ಚಿತ್ರ ಪ್ರದರ್ಶನ ಬುಕ್ ಮೈ ಶೋನಲ್ಲಿ ಕಂಡು ಬಂದಿರುತ್ತದೆ. ಕರ್ನಾಟಕ ಸಿನಿಮಾ ರೆಗ್ಯುಲೇಷನ್ ಕಾಯ್ದೆಯಡಿ ಚಿತ್ರ ಪ್ರದರ್ಶನವನ್ನು ಬೆಳಗ್ಗೆ 6:30 ನಂತರ ಪ್ರಾರಂಭಿಸಬೇಕಾಗಿದ್ದು, ಆದರೆ ಕೆಲವೊಂದು ಚಿತ್ರಮಂದಿರಗಳಲ್ಲಿ ದಿನಾಂಕ 5/11/2024 ಪುಷ್ಪ ಚಲನಚಿತ್ರವನ್ನು ಅನಧಿಕೃತವಾಗಿ ಚಿತ್ರಗಳನ್ನು ಬೆಳಗಿನ ಜಾವ 3 ಗಂಟೆ ನಂತರ ಪ್ರದರ್ಶಿಸಿರುತ್ತಾರೆ. ಬುಕ್ ಮೈ ಶೋ ಆನ್ಲೈನ್ ಜಾಲತಾಣದ ಮೂಲಕ ಬೆಳಗಿನ ಜಾವ 6:30 ಪೂರ್ವವಾಗಿ ಚಿತ್ರ ಪ್ರದರ್ಶನದ ಶೋಗಳಿಗೆ ಟಿಕೆಟ್ ಮಾರಾಟ ಮಾಡುತ್ತಿರುವುದು ನಿಯಮ ಬಾಹಿರವಾಗಿರುತ್ತದೆ. ಆದ್ದರಿಂದ ಇಂತಹ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿಕೊಂಡು ಅದಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರುತ್ತದೆ. ಕರ್ನಾಟಕ ಸಿನಿಮಾ ರೆಗ್ಯುಲೇಷನ್ ಕಾಯ್ದೆಯಡಿ ನಿಯಮ 41ರಂತೆ 10:30 ಒಳಗಡೆ ಶೋ ಅಂದರೆ ತಡರಾತ್ರಿ ಏನಿರುತ್ತೆ 10:30 ಒಳಗಡೆ ಶೋ ಲಾಸ್ಟ್ ಅದಾಗಿರುತ್ತೆ. ಅದಾದ ಬಳಿಕ ಬೆಳಗಿನ ಜಾವ 6:30 ನಂತರವಷ್ಟೇ ಪ್ರದರ್ಶನಗೊಳ್ಬೇಕು ಸಿನಿಮಾಗಳು ಅಂತ ನಿಯಮದಲ್ಲಿರುತ್ತದೆ. ಆದ್ರಿಂದ ನಿಯಮ ಬಾಹಿರವಾಗಿ ಅನಧಿಕೃತವಾಗಿ ನಿಗದಿತ ಅವಧಿಯ ಪೂರ್ವ ದಿನಾಂಕ 5/11/2024 ಅಂದರೆ ಇಂದು ಬುಕ್ ಮೈ ಶೋ ಆನ್ಲೈನ್ ಆ್ಯಪ್ನಲ್ಲಿ ಈ ಕೆಳಕಂಡ ಚಿತ್ರಮಂದಿರಗಳಲ್ಲಿ ಟಿಕೆಟ್ ಮಾರಾಟ ಮಾಡುತ್ತಿರುವುದು ಕಂಡು ಬಂದಿದೆ. ಆದ್ರಿಂದ ಈ ಕೆಳಕಂಡ ಚಿತ್ರಮಂದಿರಗಳಾದ ಹೆಚ್ಚು ಕಡಿಮೆ 42 ಚಿತ್ರಮಂದಿರಗಳಿಗೆ ಈ ನೋಟಿಸನ್ನು ಕಳಿಸಿ ಶೋಗಳನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಲೆಟರ್ ಹೋಗುತ್ತೆ. ಹೆಚ್ಚು ಕಡಿಮೆ 42 ಚಿತ್ರಮಂದಿರಗಳಿಂದ ಏನಿಲ್ಲ ಅಂತಂದ್ರೂ 50ಕ್ಕೂ ಹೆಚ್ಚು ಒಂದು 60 ಶೋಗಳು ಅಂದ್ಕೊಳ್ಳಿ, ಒಂದು 60 ಶೋಗಳು ಇಷ್ಟೊತ್ತಿಗಾಗಲೇ ಪ್ರಸಾರ ಆಗಬೇಕಾಗಿತ್ತು. ಸೊ ಅದೆಲ್ಲದಕ್ಕೂ ಕೂಡ ಕತ್ತರಿ ಬಿದ್ದಿದೆ. ಸೊ ಕೆಲವರು ಕೇಳ್ಬೋದು, ಈಗ ಟಿಕೆಟ್ ಬುಕ್ ಮಾಡ್ಕೊಂಡಿರೋರು ಫಸ್ಟು ಬೆಳಗ್ಗೆನೇ ನೋಡ್ತೀವಿ, ಅರ್ಲಿ ಮಾರ್ನಿಂಗ್ ಶೋ ನೋಡ್ತೀವಿ ಅಂದ್ಕೊಂಡ್ರು, ನೈಟ್ ಶೋ ನೋಡ್ತೀವಿ ಅಂತ ಅಂದ್ಕೊಂಡ್ರೆ ಕಥೆ ಏನು ಅಂತ. ಸೊ ಅದು ಬುಕ್ ಮೈ ಶೋ ಆಗಿರ್ಬೋದು ಅಥವಾ ಅವರಾಗಿರ್ಬೋದು, ಅವರಿಗೆ ಬಿಟ್ಟದ್ದು. ಬುಕ್ ಮೈ ಶೋನವರು ಹಣವನ್ನು ವಾಪಸ್ ಅವರ ಅಕೌಂಟ್ಗೆ ಹಾಕೋದಾಗಿರ್ಬೋದು ಅಥವಾ ಮತ್ತೊಂದು ಶೋನಲ್ಲಿ ಬುಕ್ ಮಾಡ್ಕೊಳ್ಳಿ ಅಂತ ಅವಕಾಶವನ್ನು ಕೊಡ್ಬೋದು, ಏನೋ ಗೊತ್ತಿಲ್ಲ. ಯಾಕೆಂತಂದರೆ ಈಗಿರುವಂಥ ಶೋಗಳ ಟಿಕೆಟ್ ಪ್ರೈಸ್ ಕಡಿಮೆ ಇದೆ. ಸೊ 3 ಗಂಟೆ ಶೋ, 4 ಗಂಟೆ ಶೋ, 5:30 ಶೋ ಇದೆಲ್ಲ ಇದ್ದಿದ್ದಕ್ಕೇನಿದ್ರು ಟಿಕೆಟ್ ಪ್ರೈಸು 1000 ರೂಪಾಯಿ, 1500, 600, 700 ಹಿಂಗಿತ್ತು. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದವರೆಲ್ಲ ಸೇರಿಕೊಂಡು ಒಂದು ಮನವಿಯನ್ನು ಮಾಡ್ಕೊಳ್ತಾರೆ ಜಿಲ್ಲಾಧಿಕಾರಿಗಳು ಹಾಗೆ ಆಯುಕ್ತರಿಗೆ. ಸೊ ಅದಾದ ಬಳಿಕ DC ಅವರು ಆ್ಯಕ್ಷನ್ ಅನ್ನು ತಗೊಳ್ತಾರೆ. ಯಾವ ಥಿಯೇಟರ್ಗಳಲ್ಲಿ ನಿಯಮ ಇದೆ, ಕರ್ನಾಟಕ ರೆಗ್ಯುಲೇಷನ್ ಆ್ಯಕ್ಟ್ ಅಂತೇನಿದೆ ಅದರ ನಿಯಮ ಬಾಹಿರವಾಗಿ ಯಾರ್ಯಾರು ಚಿತ್ರಮಂದಿರವನ್ನು ಪ್ರದರ್ಶನಗೊಳ್ತಾ ಇದ್ದಾರೆ, ಸೊ ಅವೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು. ಅದಾದ ಬಳಿಕ ಕ್ರಮ ಕೈಗೊಳ್ಳಬೇಕು. ಆ ಚಿತ್ರಮಂದಿರಗಳ ವಿರುದ್ಧ 6:30 ನಂತರವಷ್ಟೇ ಶೋಗಳನ್ನು ಪ್ರದರ್ಶನ ಮಾಡಬೇಕು ಅಂತ ಬರುತ್ತೆ. ಸೊ ಇದಕ್ಕಿದ್ದಾಗ ಆಟೋಮೆಟಿಕ್ ಆಗಿ ಬುಕ್ ಮೈ ಶೋನಲ್ಲಿ ಯಾವ್ಯಾವ ಶೋಗಳು 3 ಗಂಟೆ, 2 ಗಂಟೆ, 1:30, 4 ಗಂಟೆ, 6 ಗಂಟೆ ಅಂತ ಏನು ಶೋಗಳಿದೋ ಅವೆಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಆಫ್ಲೈನ್ ಆಗುತ್ತೆ. ಅದಾದ ಬಳಿಕ 6:30 ನಂತರವಷ್ಟೇ ಬುಕ್ ಮೈ ಶೋನಲ್ಲಿ ಆ್ಯಪ್ಗಳು ಅಂದರೆ ಶೋಗಳು ಓಪನ್ ಆಗುವಂಥದ್ದು. ಸೊ ಒಳ್ಳೆ ಉದ್ದೇಶ.
ಓಕೆ, ಒಂದಷ್ಟು ಒಳ್ಳೆ ಇಂಟೆನ್ಷನ್ ಇದೆ ಇದರಲ್ಲಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಸರ್ಕಾರದವರೇ ಒಂದು ರೆಗ್ಯುಲೇಷನ್ ಆಕ್ಟ್ ಅನ್ನ ಮಾಡ್ಕೊಂಡ್ ಬರ್ತಾರೆ ಅಂತಂದ್ರೆ ಒಳ್ಳೇದು ಇದ್ದೇ ಇರುತ್ತೆ. ಅದರಲ್ಲಿ ರೀಸನ್ ಏನು ಅಂತಂದ್ರೆ 3 ಗಂಟೆ ಶೋ ಆಗಿರ್ಬೋದು, ಮಧ್ಯರಾತ್ರಿ ಶೋ ಆಗಿರ್ಬೋದು, ಅಥವಾ 4 ಗಂಟೆ ಶೋ ಆಗಿರ್ಬೋದು, ಅಥವಾ 5 ಗಂಟೆ ಶೋ ಆಗಿರ್ಬೋದು, ಬೆಳಗಿನ ಜಾವ ಆಗಿರ್ಬೋದು. ಸೊ ಈ ರೀತಿ ಹೋಗ್ತಾರೆ, ಅಪಘಾತಗಳಾಗಬಹುದು. ಅಥವಾ ಕೆಲವರು, ಎಲ್ಲರೂ ಅಲ್ಲ, ಈಗ ದೊಡ್ಡ ದೊಡ್ಡ ಮಾಸ್ ಸಿನಿಮಾಗಳು ರಿಲೀಸ್ ಆಗ್ತವೆ ಅಂತಂದ್ರೆ ಅವರವರ ಫ್ಯಾನ್ಸ್ಗಳ ಕ್ರೇಜ್ ಇದ್ದೇ ಇರುತ್ತಲ್ಲ, ಕುಡ್ಕೊಂಡು ಪಡ್ಕೊಂಡು ಪಾನಮಕ್ತರಾಗಿ ಅಥವಾ ಮೋಜು ಮಸ್ತಿಗಳನ್ನ ಮಾಡ್ಕೊಂಡು ಹೋಗುವಂಥದ್ದಾಗಿರ್ಬೋದು. ಸೊ ಇನ್ನು ಕೆಲವರು ಚಿತ್ರಮಂದಿರ ತಲುಪೇ ಇರೋಲ್ಲ, ಅಷ್ಟೊತ್ತಾಗಲೇ ಬಿದ್ದು ಇನ್ನೊಂದೇನೋ ಸುದ್ದಿ ಆಗೋಗಿರ್ತಾರೆ. ಸೊ ಇದರಿಂದ ಯಾರಿಗೆ ನೋವಾಗುವಂಥದ್ದು? ಹೀರೋಗೆ ನೋವಾಗುತ್ತಾ, ಪ್ರೊಡ್ಯೂಸರ್ ನೋವಾಗುತ್ತಾ, ಡೈರೆಕ್ಟರ್ ನೋವಾಗುತ್ತಾ, ಥಿಯೇಟರ್ ನೋವಾಗುತ್ತಾ? ನೋ, ಅವ್ರದ್ದೇನಿದೆ ಅವ್ರು ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೋವಾಗೋದು ಯಾರಿಗೆ ಇಲ್ಲ ಅಂತಂದ್ರೆ ಪೇರೆಂಟ್ಸ್ಗಳಿಗೆ, ಅಂದ್ರೆ ಪೋಷಕರಿಗೆ, ನಿಮ್ಮ ಅಪ್ಪ ಅಮ್ಮದಿರಿಗೆ. ಸೊ ನೀವು ಒಂದು ಸಿನಿಮಾ ನೋಡ್ಕೊಂಬರಕ್ಕೆ ಒಂದು 200 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ಬರೋದಕ್ಕಿಲ್ಲ ಏನಿಲ್ಲ ಅಂತಂದ್ರೂ 7-8 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿಮ್ಮ ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಕೆಲವರು ಬದುಕ್ತಾರೆ, ಕೆಲವರು ಬದುಕೇ ಉಳಿಯೋದಿಲ್ಲ. ಸೊ ಈ ರೀತಿ ಅನಾಹುತಗಳು ನಡೀತವೆ. ಇಂಥದ್ದಿಂದ ಬ್ರೇಕ್ ಬಿದ್ದರೆ ಏನು ತೊಂದರೆ ಇಲ್ಲ. ಏನು ಅಪ್ಪಿತಪ್ಪಿ 6:30 ಶೋ ಸ್ಟಾರ್ಟ್ ಆಗ್ತವೆ, ಏನು ಕಳ್ಕೊಳ್ಳೋಂಥದ್ದೇನಿದೆ? ಬೆಳಗಿನ ಜಾವ 12 ಗಂಟೆಗೆ ನೋಡ್ಬೇಕಾ, 3 ಗಂಟೆಗೆ ನೋಡ್ಬೇಕಾ? ನಿದ್ರೆಗೆಟ್ಟು ಪರವಾಗಿಲ್ಲ, 6:30ಗೆ ಶೋ ಆರಂಭ ಆದ್ರೂ ಗುಡ್, ಒಳ್ಳೇದು. ಬಟ್ ಇದೇ ನಿಯಮಗಳು ಎಲ್ಲ ಸಿನಿಮಾಗಳಿಗೂ ಕೂಡ ಅನ್ವಯ ಆಗಬೇಕು. ನಮ್ಮ ಕನ್ನಡದಲ್ಲಿ ಸಿನಿಮಾ ರಿಲೀಸ್ ಆಗ್ತವಾ, ಅದಕ್ಕೂ ಕೂಡ ಅನ್ವಯ ಆಗಬೇಕು. ಬೇರೆ ಭಾಷೆ ಸಿನಿಮಾಗಳು ಈ ರೀತಿ ರಿಲೀಸ್ ಮಾಡ್ತಾರೆ, ಎಲ್ಲದಕ್ಕೂ ಕೂಡ ಅನ್ವಯ ಆಗಬೇಕು. ಕೇವಲ ಇದೊಂದು ಸಿನಿಮಾಗೆ ರಿಲೀಸ್ ಆದರೆ ಒಂದು ತಾರತಮ್ಯ ಆಗ್ಬಿಡುತ್ತೆ. ನಾಳೆ ಬರುವಂಥ ಎಷ್ಟೋ ಸಿನಿಮಾಗಳಿದ್ದಾವೆ, ಅವೆಲ್ಲವೂ ಕೂಡ 6:30 ಮೇಲೆ ಶೋ ಪ್ರದರ್ಶನ ಆಗಬೇಕು. ಆ ರೀತಿ DC ಅವರು ನಿಯಮವನ್ನು ಜಾರಿಗೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಯಾರಿಗೂ ಕೂಡ ತಾರತಮ್ಯ ಇರಬಾರ್ದು. ಈಗ ನಮ್ಮ ಸಿನಿಮಾಗಳು ಬರ್ತಾವೆ ಅಂದ್ಬಿಟ್ಟು ನಾವು ಬೇಕಾಬಿಟ್ಟು ಯಾವ ಟೈಮಲ್ಲಿ ಬೇಕಾದ್ರೆ ರಿಲೀಸ್ ಮಾಡ್ಕೊಳ್ತೀವಿ ಅನ್ನೋದಲ್ಲ. ಸೊ ನಿರ್ಮಾಪಕರ ಸಂಘದವರು ಇದಕ್ಕೂ ಕೂಡ ಒಪ್ಪಿಗೆ ಇರಬೇಕು. ಈ ಸಿನಿಮಾ ಬರ್ತೈತೆ ಅನ್ನೋ ಕಾರಣಕ್ಕೆ 12:30 ಶೋ, 1 ಗಂಟೆ ಶೋ, 2 ಗಂಟೆ ಶೋ, 3 ಗಂಟೆ ಶೋ ಕ್ಯಾನ್ಸಲ್ ಮಾಡಿದರೆ ಅದು ನಿಮ್ಮ ಅನಿಸಿಕೆ ಆಗಿರ್ಬೋದು, ಅಥವಾ ನಮ್ಮಲ್ಲಿ ಏನಿದೆ ನಿಯಮ ಅದಕ್ಕೆ ಬದ್ಧರಾಗಿ ನಡ್ಕೊಬೇಕು ಅನ್ನೋಂಥದ್ದು ನಿಮ್ಮ ಮನವಿ ಆಗಿದೆ. ಸೊ ಅದೇ ರೀತಿ ಎಲ್ಲ ಸಿನಿಮಾಗಳಿಗೂ ಕೂಡ 10:15 ಶೋ ಮುಗೀತು ಅಂದರೆ ರಾತ್ರಿ 11 ಗಂಟೆ 12 ಗಂಟೆ ಮಿಡ್ ನೈಟ್ ಶೋ ಯಾವುದು ಬೇಡ, ಬೆಳಗ್ಗೆ 6:00 ಎಲ್ಲ ಶೋಗಳು ಪ್ರದರ್ಶನ ಆಗಬೇಕು ಅನ್ನುವಂಥದ್ದು ನಮ್ಮ ಅನಿಸಿಕೆ. ಯಾಕಂತಂದರೆ ಎಲ್ಲರಿಗೂ ಒಂದೇ ನ್ಯಾಯ, ಸಮನ್ವಯ ಆಗಬೇಕು ಅನ್ನುವಂಥದ್ದು. ಸೊ ನಿನ್ನೆ ನಟ ಅಲ್ಲು ಅರ್ಜುನ್ ಅವರು ಸಂಧ್ಯಾ ಚಿತ್ರಮಂದಿರದಲ್ಲಿ, ಅಂದರೆ ಹೈದರಾಬಾದ್ನಲ್ಲಿ ಸಿನಿಮಾ ನೋಡೋಕೆ ಹೋಗಿರ್ತಾರೆ. ಫ್ಯಾನ್ಸ್ಗಳು ತೀವ್ರವಾಗಿ ತುಂಬಿರ್ತಾರೆ ಆ ಚಿತ್ರಮಂದಿರಕ್ಕೆ. ಇವರು ಫ್ಯಾಮಿಲಿ ಸಮೇತ ಸಿನಿಮಾ ನೋಡೋಕೆ ಹೋಗಿರ್ತಾರೆ ನಟ. ಸೊ ಪೇರೆಂಟ್ಸ್ ಒಬ್ಬರು 10 ವರ್ಷದ ಒಬ್ಬ ಹುಡುಗನು, ಅಂದರೆ ಅವ್ರ ಮಗನೂ ಕರ್ಕೊಂಡು ಸಿನಿಮಾ ನೋಡೋಕೆ ಹೋಗಿರ್ತಾರೆ. ಸಹಜವಾಗಿ ಹೀರೋ ಬಂದಿದ್ದಾರೆ ಅಂತಂದರೆ ಥಿಯೇಟ್ರಲ್ಲಿ ಕ್ರೌಡ್ ಜಾಸ್ತಿ ಆಗುತ್ತೆ. ಸೊ ಆಗ ಲಘು ಲಾಠಿ ಪ್ರಹಾರ ಕೂಡ ಆಗುತ್ತೆ ಪೊಲೀಸರಿಂದ. ಸೊ ಆ ಸಂದರ್ಭದಲ್ಲಿ 10 ವರ್ಷದ ಹುಡುಗ ಪ್ಯಾನಿಕ್ ಆಗಿದೆ, ಗಾಬರಿಯಾಗಿ ಇದ್ದಕ್ಕಿದ್ದಾಗೆ ಮಗು ಅಸ್ತವ್ಯಸ್ತಗೊಂಡಿದೆ, ಅಂದರೆ ಉಸಿರಾಟನೇ ನಿಂತೋಗಿದೆ. ತಕ್ಷಣ ಪೇರೆಂಟ್ಸ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು ಆಚೆ ಕಡೆ ಎಳ್ಕೊಂಬಂದು ಗಾಳಿಗೆ ಆ ಮಗುನ ಪ್ರಥಮ ಚಿಕಿತ್ಸೆ ಕೊಟ್ಟು ಏನೇನೋ ಬದುಕೋದಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಬದುಕು ಉಳಿಯಿಲ್ಲ. ಸೊ ಈಗ ಪೇರೆಂಟ್ಸ್ ಯಾರನ್ನು ಬೇಕೋಬೇಕು? ಅಯ್ಯೋ ಈ ಸಿನಿಮಾ ನೋಡೋಕೆ ಹಿಂಗಾಯ್ತು ಅಂತ ಅನ್ಕೋಬೇಕಾ? ಅಥವಾ ನಾವು ತೊಗೊಂಡಂಥ ನಿರ್ಧಾರದಿಂದ ನಮ್ಮ ಮಗು ಕರ್ಕೊಂಡು ಹೋಗಿದ್ರಿಂದ ಈ ರೀತಿ ಐತೆ ಅಂತ ಅನ್ಕೋಬೇಕಾ? ಥಿಂಕ್ ಮಾಡಿ. ಸೊ ಸಿನಿಮಾ ನೋಡ್ಬೋದು, ನೀವು ಬೆಳಗ್ಗೆ ಹೋಗಿದ್ರು ನೋಡ್ಬೋದು, ಮಧ್ಯಾಹ್ನ ಹೋದ್ರೂ ನೋಡ್ಬೋದು, ಸಂಜೆ ಹೋದ್ರೂ ನೋಡ್ಬೋದು. ಈ ಫ್ಯಾನ್ ಶೋಗಳಂತವಲ್ಲ, ಅದರಷ್ಟು ಭಯಂಕರ ಯಾವುದೂ ಇರಲ್ಲ. ತಳ್ಳಾಡ್ಕೊಂಡು ನೂಕಾಡ್ಕೊಂಡು ಒಬ್ಬರು ಮೇಲೊಬ್ಬರು ಬಿದ್ಕೊಂಡು, ಚಪ್ಪಲಿಗಳೆಲ್ಲ ಬಿದ್ದಿರ್ತವೋ ಗೊತ್ತಿಲ್ಲ, ಬಟ್ಟೆಗಳು ಹರ್ಕೊಂಡು ಸಿನಿಮಾ ನೋಡ್ಕೊಂಡು ಬರ್ತಾರೆ. ಕ್ರೇಜ್ ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಪೇರೆಂಟ್ಸ್ಗಳು ಸ್ವಲ್ಪ ಗಮನ ಹರಿಸ್ಬೇಕು. ಈಗ ಮಗು ಬದುಕುಳಿತಿತ್ತ, ಬೆಳಗಿನ ಜಾವ ಶೋಗೆ ಹೋಗಿದ್ರೆ ಮಕ್ಕಳನ್ನ ನೀವು ತುಂಬ ಸಾಫ್ಟಾಗಿ ಬೆಳೆಸಿರ್ತೀರಿ, ಆ ಭಯಂಕರವಾದ ಕರಡು ಕರ್ಕೊಂಡೋದಾಗ ಗಾಬರಿ ಆಗ್ತವೆ ಕೆಲವೊಂದು ಮಕ್ಕಳುಗಳು. ಸೊ ಈ ರೀತಿ ಅನುಭವಿಸ್ಬೇಕಾಗುತ್ತೆ. ಸೊ ವಿಷಾದನೀಯ ಘಟನೆ ನಡೆದಿರುವಂಥದ್ದು ನಿನ್ನೆ. ಸೊ ಗೊತ್ತಿಲ್ಲ. ಸೊ ಓವರಾಲ್ ಆಗಿ ಈ ರೀತಿ ನೈಟ್ ಶೋಗಳಾಗಿರ್ಬೋದು, ಮಿಡ್ ನೈಟ್ ಶೋಗಳಾಗಿರ್ಬೋದು, ಈ ರೀತಿ ನಡೆದಾಗ, ಈ ರೀತಿ ಕ್ರೌಡ್ಗಳು ಜಾಸ್ತಿ ಆದಾಗ ಈ ರೀತಿ ಘಟನೆಗಳು ನಡೀತವೆ. ಅದನ್ನು ಹೊರತುಪಡಿಸಿ ಚಿತ್ರಮಂದಿರಕ್ಕೆ ತಲುಪೋದಕ್ಕೂ ಮೊದಲು ಘಟನೆಗಳು ನಡೀಬೋದು. ಸೊ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿರುವಂಥದ್ದು ಒಳ್ಳೆಯ ವಿಚಾರ. ಸೊ ಇದು ಎಲ್ಲ ಸಿನಿಮಾಗಳಿಗೂ ಅನ್ವಯ ಆಗಲಿ ಅನ್ನೋಂಥದ್ದು ನಮ್ಮ ಒಂದು ಮನವಿ. ಆ್ಯಂಡ್ ಮತ್ತೊಂದು, ಕನ್ನಡಿಗರು ಈ ಸಿನಿಮಾವನ್ನು ನೋಡಲ್ಲ ಅಂತ ತುಂಬ ಜನ ಹೇಳ್ತಿದ್ದಾರೆ. ಅದಕ್ಕೆ ಕಾರಣ ಇದೆ. ನಾವು ನಟ ಅಲ್ಲು ಅರ್ಜುನ್ ಅವರನ್ನು ಗೌರವಿಸ್ತೀವಿ, ತೆಲುಗು ಸಿನಿಮಾಗಳನ್ನು ಕೂಡ ನೋಡ್ತೀವಿ, ಗೌರವಿಸ್ತೀವಿ. ಕಾರಣ ಏನು ಅಂತಾರೆ, ನಮ್ಮ ಪಕ್ಕದಲ್ಲಿರುವಂಥ ಲ್ಯಾಂಗ್ವೇಜ್ ಅಣ್ಣ ತಮ್ಮದಿರ ರೀತಿ ಇರಬೇಕು ಅನ್ನೋಂಥದ್ದು. ಬಟ್ ಕಳೆದ ಬಾರಿ ಪುಷ್ಪ 1 ಬಂದಾಗ ನಾನೇ ವಾಯ್ಸ್ ರೈಸ್ ಮಾಡಿದ್ದೆ, ನಾವು ನೋಡಲ್ಲ ಅಂತ. ಯಾಕೆ ಅಂತಂದರೆ ಕನ್ನಡದಲ್ಲಿ ಶೋಗಳನ್ನು ಕೊಡ್ತಾ ಇಲ್ಲ, ಅತ್ಯಧಿಕ ಶೋಗಳನ್ನು ತೆಲುಗುನಲ್ಲಿ ಕೊಡ್ತಿದ್ದಾರೆ ಅನ್ನೋಂಥ ಒಂದು ಕಾರಣಕ್ಕೆ ವಾಯ್ಸ್ ರೈಸ್ ಮಾಡಿದ್ದು. ಅದಾದ ಬಳಿಕ 10-15 ಶೋಗಳನ್ನು ಕೊಟ್ಟರು ಕನ್ನಡದಲ್ಲಿ ಚಿತ್ರಮಂದಿರಕ್ಕೆ. ಯಾರೂ ಕೂಡ ಹೋಗಿ ನೋಡಲಿಲ್ಲ. ಆಟೋಮೆಟಿಕ್ ಆಗಿ ಅಷ್ಟು ಶೋಗಳು ಉಲ್ಟಾ ಆಯಿತು, ಅಂದರೆ ತೆಲುಗು ಆಯಿತು. ಸೊ ಈ ಬಾರಿ ಹೆಚ್ಚು ಕಡಿಮೆ ಒಂದು 70-80 ಶೋಗಳನ್ನು ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಒಂದೇ ಒಂದರಲ್ಲೂ ಕೂಡ ಬುಕ್ಕಿಂಗ್ಸ್ ಆಗಿಲ್ಲ. ಸೊ ಎಲ್ಲ ಕೂಡ ಹಸಿರು ಕ್ರಾಂತಿ, ಅಂದರೆ ಗೋ ಗ್ರೀನ್ ಆಗ್ತಿದೆ ಬುಕ್ ಮೈ ಶೋನಲ್ಲಿ. ಸೊ ಆಟೋಮೆಟಿಕ್ಕಾಗಿ ಚಿತ್ರತಂಡದವರು ಅಥವಾ ಚಿತ್ರಮಂದಿರದ ಮಾಲೀಕರು ಏನು ಮಾಡ್ತಾರೆ, ದೊಡ್ಡ ಸಿನಿಮಾಗಳು ಬರ್ತವೆ ಅಂದ ತಕ್ಷಣವೇ ಒಂದಷ್ಟು ಕಾಸಾಗುತ್ತೆ ಅನ್ನೋದನ್ನೇ ಥಿಂಕ್ ಮಾಡ್ತಿರ್ತಾರೆ. ಸೊ ಇವತ್ತೊಂದಿನ ನೋಡ್ತಾರೆ, ಯಾರು ಬುಕ್ಕಿಂಗ್ಸ್ ಆಗಲಿಲ್ಲ ಅಂತಂದರೆ 70-80 ಶೋಗಳು ಕೂಡ ಆಪೋಸಿಟ್, ಅಂದರೆ ತೆಲುಗು ಆಗ್ತವೆ. ಸೊ ಯಾರೇನು ಮಾಡೋಕ್ಕಾಗಲ್ಲ. ನಮ್ಮ ಜನ ಹೇಳುವಂಥದ್ದು,
ಎರಡು ವರ್ಗ ಇದೆ. ನಾವು ಮೂಲ ಭಾಷೆಯಲ್ಲೇ ಸಿನಿಮಾ ನೋಡಬೇಕು, ಆ ಹೀರೋ ವಾಯ್ಸಲ್ಲೇ ನಾವು ಕೇಳಬೇಕು ಅನ್ನೋಂಥದ್ದು. ಮತ್ತೊಂದು ವರ್ಗ ಇದೆ, ಡಬ್ಬಿಂಗ್ ಚೆನ್ನಾಗಿ ಮಾಡಲ್ಲಪ್ಪ, ನಮ್ಮ ಕಾಸು ನಮ್ಮ ಇಷ್ಟ, ನಾವು ಹೋಗಿ ನೋಡ್ತೀವಿ ಅನ್ನೋಂಥದ್ದು. ಸೊ ಯಾರು ಏನು ಮಾಡೋಕ್ಕಾಗಲ್ಲ, ಹಿಂಗೆ ಮಾಡಿ ಅಂತ ಹೇಳ್ಬೋದು, ಹಿಂಗೇ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಕಾರಣದಿಂದ ಕೆಲವರು ಸಿನಿಮಾವನ್ನು ನೋಡಲ್ಲ ಅಂತ ವಿರೋಧಿಸ್ತಿದ್ದಾರೆ. ಅಷ್ಟಕ್ಕೆ ರೀಸನ್ ಏನು ಅಂತಂದರೆ, ಚಿತ್ರತಂಡದವರು ಇತ್ತೀಚೆಗಷ್ಟೇ ಚೆನ್ನೈಗೆ ಹೋಗ್ತಾರೆ, ಅಲ್ಲಿಯ ಭಾಷೆಯಲ್ಲೇ ಮಾತಾಡ್ತಾರೆ. ಅಲ್ಲು ಅರ್ಜುನ್ ಅವ್ರು ಹೇಳ್ತಾರೆ, ನಾವು ಇಲ್ಲಿಗೆ ಬಂದು ಮಾತಾಡ್ತೀವಿ ಅಂದರೆ ಈ ಭಾಷೆಗೆ ನಾವು ಬೆಲೆ ಕೊಡಬೇಕು, ಗೌರವ ಕೊಡಬೇಕು ಅಂತಂದ್ಬಿಟ್ಟು ಅದೇ ಭಾಷೆಯಲ್ಲಿ ಮಾತಾಡ್ತಾರೆ. ಕೊಚ್ಚಿಗೆ ಹೋಗ್ತಾರೆ, ಅಲ್ಲೂ ಕೂಡ ಅಲ್ಲಿನ ಭಾಷೆಗೆ, ಅಲ್ಲಿನ ಜನರಿಗೆ ಗೌರವ ಕೊಡ್ತಾರೆ. ಬಿಹಾರಿಗೆ ಹೋಗ್ತಾರೆ, ಅಲ್ಲಿ ಪಾಟ್ನಾಗೆ, ಅಲ್ಲೂ ಕೂಡ ಈವೆಂಟ್ ಆರ್ಗನೈಸ್ ಆಗುತ್ತೆ ದೊಡ್ಡದಾಗೇನೆ, ಅಲ್ಲೂ ಕೂಡ ಆ ಭಾಷೆಯಲ್ಲೇ ಮಾತಾಡ್ತಾರೆ. ಸೊ ಪಕ್ಕದಲ್ಲಿದ್ದಂಥ ಬೆಂಗಳೂರು ಮರ್ತೋಗ್ಬಿಟ್ರಾ, ಪಕ್ಕದಲ್ಲಿದ್ದಂಥ ಕರ್ನಾಟಕ ರಾಜ್ಯವನ್ನು ಮರ್ತೋಗ್ಬಿಟ್ರಾ ಅನ್ನುವಂಥದ್ದು ನೋವಿನ ಸಂಗತಿ ಕನ್ನಡಿಗರಿಗೆ. ಸೊ ಆ ಕಾರಣದಿಂದ ಎಷ್ಟೋ ಜನ ಸಿನಿಮಾ ನೋಡಲ್ಲ ಅಂತ ಹೇಳ್ತಿದ್ದಾರೆ, ಅದು ಅವರವರೇ ಇಚ್ಛೆ. ಇನ್ನು ಕೆಲವರು ಇಲ್ಲ ನಾವು ನೋಡ್ತೀವಿ ಅಂತ ಹೇಳ್ತಿದ್ದಾರೆ, ಅದು ಅವರವರ ಇಚ್ಛೆ, ಯಾರೇನು ಮಾಡೋದಕ್ಕಾಗಲ್ಲ. ಸೊ ನಾವು ಹೇಳೋಂಥದ್ದಂದರೆ, ನೀವು ಎಲ್ಲಿಯವರೇ ಆಗಿರಿ, ಏನೇ ಆಗಿರಲಿ, ಮೊದಲು ನಾವು ನಮ್ಮ ನಾಡು ನುಡಿಗೆ ಬೆಲೆ ಕೊಡ್ತೀವಿ. ನಮ್ಮ ನಾಡು ನುಡಿಯೇ ಮೊದಲು, ನಮ್ಮ ರಾಜ್ಯವೇ ಮೊದಲು, ನಮ್ಮ ಭಾಷೆಯೇ ಮೊದಲು. ಸೊ ನಮ್ಮ ಭಾಷೆಗೆ ಯಾರು ಗೌರವ ಕೊಡ್ತಾರೆ, ನಮ್ಮ ನಾಡಿಗೆ ಯಾರು ಗೌರವ ಕೊಡ್ತಾರೆ ಅಂಥವ್ರನ್ನ ನಾವು ಕೂಡ ಗೌರವಿಸ್ತೀವಿ. ನಮ್ಮ ನಾಡಿಗೆ ಅಥವಾ ಭಾಷೆಗೆ ಯಾರು ಗೌರವ ಕೊಡಲ್ಲ ಅಂಥವ್ರನ್ನ ನಾವು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಆ ಕಾರಣದಿಂದ ನೋಡುವಂಥವ್ರು ನೋಡಲಿ, ನಮಗಿಷ್ಟ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹೆಚ್ಚು ಕಡಿಮೆ 42 ಚಿತ್ರಮಂದಿರಗಳ ಮಾಲೀಕರು ಏನು ಉತ್ತರ ಕೊಡ್ತಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕು. ಅದಾದ ಬಳಿಕ ಮುಂದಿನ ದಿನಗಳಲ್ಲಿ ಇದೇ ನಿಯಮ ಎಲ್ಲರಿಗೂ ಅನ್ವಯ ಆಗುತ್ತೆ ಅನ್ನೋಂಥದ್ದನ್ನು ಕೂಡ ಕಾದು ನೋಡಬೇಕು. ಸೊ ನಮ್ಮ ಉದ್ದೇಶ ಇಷ್ಟೇ, ಈ ಕಂಟೆಂಟಲ್ಲಿ, ಈ ವಿಚಾರದಲ್ಲಿ ಅಥವಾ ಈ ವಿಡಿಯೋದಲ್ಲಿ ಸರ್ವರಿಗೂ ಸಮನ್ವಯವಾಗಲಿ ಈ ನಿಯಮ ಅನ್ನುವಂಥದ್ದು ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ಸಿನಿಮಾ ನೋಡಿದ್ರೆ, ಸಿನಿಮಾ ಆಗಿತ್ತು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸ್ರಪ್ಪ, ಅಥವಾ ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸಾಧ್ಯವಾದರೆ ಇದನ್ನು 4 ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.